ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಇನ್ನೊಂದು ಆವರ್ತಿ ಈ ಸಭೆಯಲ್ಲಿ ಒಂದು ನಿಮ್ಮ ಮಧ್ಯದಲ್ಲಿ ಕರ್ತನ ಸಾಕ್ಷಿಯಾಗಿ ನಿಲ್ಲಲು ಕರ್ತನು ಕೊಟ್ಟಂತ ಈ ಅವಕಾಶಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನನ್ನನ್ನು ಆಹ್ವಾನಿಸಿದ ಈ ಸಭೆಯ ಹಿರಿಯರುಗಳಿಗೆ ನನ್ನ ಕೃತಜ್ಞತೆಯು ನಾನು ಸಲ್ಲಿಸುವಂತನಾಗಿದ್ದೇನೆ. ಊಟಗಳ್ಳಿ ಸಭೆಗಾಗಿ ನೀವು ಪ್ರಾರ್ಥನಾ ಮಾಡುತ್ತಾರೆ ಎಂಬುದು ನನಗೆ ನಂಬಿಕೆಯುಂಟು. ಪ್ರಾರ್ಥನೆ ಸ್ಟೋಪ್ ಮಾಡಬೇಡಿ. ನನಗಾಗಿಯೂ ನನ್ನ ಕುಟುಂಬಕ್ಕಾಗಿಯೂ ಪ್ರಾರ್ಥನೆ ಮಾಡಿ. ಈ ದಿನ ಕರ್ತನು ಕೊಟ್ಟಂತ ಆಲೋಚನೆ ಅಂತ್ಯೋಕ್ಯ ಸಭೆಯನ್ನು ಕುರಿತದಾಗಿ. ಅಂತ್ಯೋಕ್ಯ ಸಭೆ, ಆ ಸಭೆಯನ್ನು ಕುರಿತು 4 ವಿಷಯಗಳು ಇವತ್ತು ಒಟ್ಟಿಗೆ ಧ್ಯಾನ ಮಾಡಲು ನಾನು ಅಪೇಕ್ಷಿಸುತ್ತಾ ಇದೆ. ಆ ವಿಷಯವನ್ನು ದೇವರು ನಮಗೆ ದಯಪಾಲಿಸಲು ಆತ್ಮೀಕ ಆಲೋಚನೆಗಳು ಆ ವಿಷಯದಿಂದ ಸಿಕ್ಕುವಂತೆಯೂ ನಾನು ಕರ್ತನ ಕೃಪೆಯಲ್ಲಿಯೂ ಕರ್ತನ ನೀತಿಯಲ್ಲಿಯೂ ಜ್ಞಾನದಲ್ಲಿಯೂ ಆಶ್ರಯಿಸುತ್ತೇನೆ. ಅದನ್ನ ಆಧಾರವಾಗಿ ಒಂದು ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 19ನೇ ವಾಕ್ಯ ನಾವು ಓದಿಕೊಳ್ಳೋಣ. Let us read Acts of the Apostles, chapter 11 and verse 19. ಸಾಕು. ಸ್ಟೆಫಾನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ ಚದರಿ ಹೋದವರು. ಈ ಅಂತ್ಯೋಕ್ಯ ಸಭೆ ಚದರಿ ಹೋದವರಿಂದ ಅವರ ಮುಖಾಂತರ ಸ್ಥಾಪಿತವಾದ ಒಂದು ಸಭೆಯಾಗಿದೆ. ಯಾಕೆ ಅವರು ಚದರಿ ಹೋದರು? 19ನೇ ವಾಕ್ಯದಲ್ಲಿ ಕಾರಣ ಇದೆ. ಸ್ಟೆಫಾನನ ವಿಷಯದಲ್ಲಿ ಉಂಟಾದ ಹಿಂಸೆಯಿಂದ. ಎಲ್ಲಿಗೆ, ಯಾವ ಕಡೆಗೆಲ್ಲ ಅವರು ಚದರಿ ಹೋದರು? ಅದೇ ವಾಕ್ಯದಲ್ಲಿ ಫೊಯ್ನೀಕೆ, ಕುಪ್ರ, ಅಂತ್ಯೋಕ್ಯ ಪ್ರಾಂತಗಳವರೆಗೂ ಸಂಚರಿಸಿದರು. ನಾವು ಇದನ್ನ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯಕ್ಕೆ ಬರುವಾಗ 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸ್ಟೆಫಾನನು ನಿದ್ರೆ ಹೋದನು, ಸತ್ತು ಹೋದನು. ಅವನ ಕೊಲೆಗೆ ಸೌಲನು ಸಮ್ಮತಿಸುವವನಾಗಿದ್ದನು. ನೆಕ್ಸ್ಟ್ ವಾಚಕದಲ್ಲಿ ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಎಲ್ಲ ವಿಷಯ ನಮಗೆ ಗೊತ್ತಾಗಿರುವ ಪರಿಚಿತವಾದ ವಿಷಯ. ಅಲ್ಲಿ ಸ್ಟೆಫಾನನು ಅವನು ಕೊಲ್ಲಲ್ಪಟ್ಟನು, ಪ್ರಥಮ ರಕ್ತಸಾಕ್ಷಿ. ಅದನ್ನ ನಿಮಿತ್ತವಾಗಿ ಉಂಟಾದ ಹಿಂಸೆ, ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು ಎಂಬುದಾಗಿ ಆ ವಾಕ್ಯದಲ್ಲಿ ಕಾಣುತ್ತೇವೆ. ಆ ದಿವಸಗಳಲ್ಲಿ ದೊಡ್ಡ ಹಿಂಸೆ.
ಹಿಂಸೆ ಉಂಟಾದಾಗ ಅದೇ ನೆಕ್ಸ್ಟ್ ವಾಚಕದಲ್ಲಿ ಅಪೋಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಹಿಂಸೆಯ ನಿಮಿತ್ತವಾಗಿ ಚದರಿ ಹೋದರು. ಇಲ್ಲಿಗೆ ಚದರಿ ಹೋದ? ಯೂದಾಯ ಸಮರ್ಯ ದೇಶಗಳಲ್ಲಿ. ಕರ್ತನು ತನ್ನ ಶಿಷ್ಯಂದರಿಗೆ ಅಪೋಸ್ತಲರಿಗೆ ಆಜ್ಞೆ ಕೊಡುವಾಗ ಯಾವ ಕಡೆ ಹೋಗಿ ಸುವಾರ್ತೆ ಸಾರಬೇಕೆಂಬುದಾಗಿ ಕರ್ತನು ಅವರಿಗೆ ಆಜ್ಞಾಪಿಸಿದನು. ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ನೋಡುವಾಗ ಎಲ್ಲೆಲ್ಲ ಹೋಗಬೇಕು? ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಮೊದಲನೇ 8 ಅಧ್ಯಾಯಗಳಲ್ಲಿ ಮೇನ್ಲಿ ಯೆರೂಸಲೇಮಿನ ಆ ಸ್ಥಳದಲ್ಲಿ ಸುವಾರ್ತೆಯನ್ನು ಸಾರಲ್ಪಡುವಂಥದ್ದನ್ನು ಕಾಣುತ್ತೇವೆ. 8ನೇ ಅಧ್ಯಾಯಕ್ಕೆ ಬರುವಾಗ ಮಹಾ ಹಿಂಸೆ ಉಂಟಾಯಿತು. ಆ ಹಿಂಸೆಯ ನಿಮಿತ್ತವಾಗಿ ಅವರು ಎಲ್ಲಿ ಚದರಿ ಹೋದರು? ಯೂದಾಯ 8ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯೂದಾಯ ಸಮರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಆ ದೇಶಗಳಲ್ಲಿ ಸುವಾರ್ತೆ ಸಾರಬೇಕೆಂಬುದು ಕರ್ತನ ಆಜ್ಞೆಯಾಗಿತ್ತು. ಯಾರಿಗೆ? ಅಪೋಸ್ತಲರಿಗೆ, ಮುಖ್ಯವಾಗಿ ಅಪೋಸ್ತಲರಿಗೆ. ಆದರೆ ಅವರು ಅಲ್ಲಿ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ? ಎಲ್ಲ ದಿನವೂ ಒಳ್ಳೆ ಊಟ. ಇಲ್ಲಿ ಯೆರೂಸಲೇಮ್ ಸಭೆಯಲ್ಲಿ ಒಳ್ಳೆ ಊಟ, ಸಹಾಯ ಸಿಕ್ಕುತ್ತಾ ಇದೆ. ಕೊರತೆ ಉಳ್ಳವರಿಗೆಲ್ಲ ಸಹಾಯ ಕೊಡುತ್ತಾ ಇದೆ. 5000ಕ್ಕಿಂತಲೂ ಹೆಚ್ಚು ಜನರು ಕೂಡಿ ಬರುತ್ತಾ ಇದ್ರು. ಅದು ಮಾತ್ರವಲ್ಲ, ಅಪೋಸ್ತಲರ ಯೋಜನೆ ಅಂದರೆ ನಾವು ಹೋದರೆ ವಾಕ್ಯ ಬೋಧನೆ ಯಾರು ಕೊಡ್ತಾರೆ? ಅವರು ಅದಕ್ಕಾಗಿ ನಾವು 6ನೇ ಅಧ್ಯಾಯಕ್ಕೆಲ್ಲ ಬರುವಾಗ ನಿರತರಾಗಿದ್ದರು. ವಾಕ್ಯ ಬೋಧನೆಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು. ದುಡ್ಡು ಸಪ್ಲೈ ಮಾಡೋ ಸೇವೆಗಳು ಕೂಡ ಬೇಡಾಂಬದಾಗಿ ತೀರ್ಮಾನಿಸಿ ಅದಕ್ಕಾಗಿ ಡೀಕನ್ಸ್ ಅನ್ನು ಆರಿಸಿಕೊಂಡು ಇವರು ಇದರಲ್ಲಿ ನಿರತರಾಗಿದ್ದರು. ಎಲ್ಲಿ ಹೋಗುತ್ತಾ ಇಲ್ಲ. ಕರ್ತನ ಸಂಕಲ್ಪಗಳು ನೆರವೇರಬೇಕು, ಈಡೇರಬೇಕು. ಅದಕ್ಕಾಗಿ ಕರ್ತನು ಮಾಡಿದ ಕಾರ್ಯವೊಂದು ಈ ಹಿಂಸೆಯನ್ನು ಅನುಮತಿಸಿದ. God permitted that tribulation to come over there. ಅದನ್ನ ನಿಮಿತ್ತವಾಗಿ ಏನಾಯಿತು? ದೇವರ ಉದ್ದೇಶ ಏನಾಗಿತ್ತು? ಯಾರು ಹೋಗಬೇಕು ಅಲ್ಲಿಂದ? ಅಪೊಸ್ತಲರು. ಆದ್ರೆ 8ನೇ ಅಧ್ಯಾಯಕ್ಕೆ ಬರುವಾಗ ಏನ್ ನಾವು ಓದುತ್ತಾ ಇದೆ? ಅಪೊಸ್ತಲರು ಹೊರತಾಗಿ ಎಲ್ಲರೂ ಹೋದರು. ಅಪೊಸ್ತಲರು ಹೋಗಬೇಕೆಂಬುದಾಗಿ ದೇವರ ಉದ್ದೇಶ, ಆಜ್ಞೆ, ಸಂಕಲ್ಪ, ಅವರ ಮುಖಾಂತರ ಅನೇಕ ಕಾರ್ಯಗಳು ನಡೆಸಬೇಕೆಂಬುದು ಕರ್ತನ ಸಂಕಲ್ಪ, ಕರ್ತನ ಪ್ಲಾನ್. ಆದರೆ ಅವರು ಹೋಗಲಿಲ್ಲ. ಯಾರು ಹೋದರು? ವಿಶ್ವಾಸಿಗಳು ಚದರಿ ಹೋದರು. ಈ ಚದರಿ ಹೋಗುವಾಗ ನಾವನ್ನೇ ಒಂದು ಕಡೆಯಿಂದ ಎಲ್ಲ ಅರೇಂಜ್ ಮಾಡಿ ಪ್ಲಾನ್ ಮಾಡಿ ಇನ್ನೊಂದು ಕಡೆಗೆ ಬರುವಾಗ ಏನೆಲ್ಲ ನಷ್ಟಗಳು. ಸೀನಿಯೋರಿಟಿ ನಷ್ಟ. ಕೇರಳದಲ್ಲಿ ಎಲ್ಲಾ ದಿನಗಳಲ್ಲಿಯೂ ಬೈಬಲ್ ಕ್ಲಾಸ್ ಇತ್ತು. ನಾನು ಅಲ್ಲಿಂದ ಬರುವಾಗ ಇಲ್ಲಿ ಬಂದಾಗ ಭಾಷೆ ಗೊತ್ತಿಲ್ಲ, ಯಾವ ಬೈಬಲ್ ಕ್ಲಾಸ್ ಇಲ್ಲ. ಸೀನಿಯೋರಿಟಿ ನಷ್ಟ. ಇಲ್ಲಿ ಬಂದಾಗ ABCD ಮೊದಲುಗೊಂಡು ಪ್ರಾರಂಭಿಸಬೇಕು, ಅದು ಕಷ್ಟ. ಅಲ್ಲಿ ಸ್ವಂತ ಮನೆ ಇತ್ತು, ಇಲ್ಲಿ ಬಂದಾಗ ಬಾಡಿಗೆ ಮನೆ.
ಅಲ್ಲಿ ಸ್ವಂತ ಬಾವಿ ಇತ್ತು. ಇಲ್ಲಿ ಬಂದಾಗ ಬುಧವಾರ ಮತ್ತೆ ಶನಿವಾರ ಮಾತ್ರ ಅರ್ಧ ಗಂಟೆ ನೀರು ಬರುತ್ತದೆ ತಂಬಿಗೆ. ಇದು ಓಕೆ, ಕಂಪ್ಯಾರಿಟಿವ್ಲಿ ಬೆಟರ್. ಇವರು ಛತ್ರಿ ಹೋದಾಗ ಏನಾಯ್ತು, ಅವರ ಹೊಲಗಳನ್ನು ನಷ್ಟವಾಯಿತು, ಅವರ ಮನೆಗಳು ಬಿಟ್ಟು ಓಡಿ ಹೋಗಬೇಕಾಗಿತ್ತು, ಅದೆಲ್ಲ ನಷ್ಟವಾಯಿತು. ಅವರ ಪಶು ಪ್ರಾಣಿಗಳು ಅದು ಅಲ್ಲಿ ಇತ್ತು, ಅದನ್ನು ತಕೊಂಡು ಹೋಗಕ್ಕೆ ಆಗ್ತಿರಲಿಲ್ಲ. ಅವರ ಪಾಸ್ತಿಗಳೆಲ್ಲ ನಷ್ಟವಾಯಿತು. ಎಲ್ಲ ನಷ್ಟಪಟ್ಟು ಅವರು ಓಡಿ ಹೋದ್ರು, ಚದರಿ ಹೋದ್ರು ನಾನಾ ದೇಶಗಳಿಗೆ. ಹಂಗಾದ್ರೆ ಈಗ ಚದರಿ ಹೋದವರಲ್ಲಿ ಒಬ್ಬನು ನಾನು ಎಂಬುದಾಗಿ ಭಾವಿಸಿಕೊಳ್ಳಿ, ನೀವೆಂಬುದಾಗಿ ಊಹಿಸಿಕೊಳ್ಳಿ. ನೀವೇನ್ ಮಾಡ್ತೀರಾ? ಬೇಡಪ್ಪ, ಈ ಸ್ವಾರ್ಥಿಯೂ ಬೇಡ, ನಂಬಿಕೆಯೂ ಬೇಡ. ಯಾಕೆ ಕರ್ತನು ನಮ್ಮನ್ನು ಸಹಾಯ ಮಾಡಲಿಲ್ಲ? ಯಾಕೆ ಕರ್ತನು ಹಿಂಸೆಯನ್ನು ಅಡ್ಡಿ ಮಾಡಲಿಲ್ಲ? ಕರ್ತನು ನಮ್ಮನ್ನು ಹೆಲ್ಪ್ ಮಾಡಬೇಕಾಗಿದೆಯಲ್ಲ, ಅವತ್ತೇನು ಮಾಡಲಿಲ್ಲ. ಆದ್ರಿಂದ ಇವತ್ತಿನಿಂದ ಹಾಡು ಇಲ್ಲ, ಪ್ರಾರ್ಥನೆಯೂ ಇಲ್ಲ, ಆರಾಧನೆಯೂ ಇಲ್ಲ. ನಾವು ನಮ್ಮ ಬೀದಿಯಲ್ಲಿ ನಮ್ಮ ಸ್ಥಳದಲ್ಲಿ ಸಮಾಧಾನವಾಗಿ ನಾವಿದ್ದೇವೆ. ಆ ರೀತಿಯಾಗಿ ಚಿಂತೆ ಮಾಡಬೇಕಾಗಿತ್ತು. ಆದ್ರೆ 8ನೇ ಅಧ್ಯಾಯ 4ನೇ ವಾಕ್ಯ ಓದುವಾಗ, ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 4ನೇ ವಾಕ್ಯ ಓದುವಾಗ ಅಲ್ಲಿ ಏನ್ ಓದುತ್ತಾ ಇದೆ, 4:5. ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ತಾ ವಾಕ್ಯವನ್ನು ಸಾರುತ್ತಿದ್ದರು. ಫಿಲಿಪ್ಪನು ಸಮರ್ಯವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿ ಇರುವವರಿಗೆ ಪ್ರಕಟಿಸಿದನು. ಸುವಾರ್ಥ ಸಾರುತ್ತಿದ್ದನೆಂದು ಸುಮ್ಮನೆ ಇರಲಿಲ್ಲ, ನಿರಾಶೆಗೆ ಒಳಗಾಗಲಿಲ್ಲ. ಇದೆಲ್ಲ ಆಯ್ತಪ್ಪ, ಅದರಿಂದ ಇನ್ನೂ ಸೇವೆಗೆ ಇಲ್ಲ ಎಂಬುದಾಗಿ ತೀರ್ಮಾನಿಸಲಿಲ್ಲ. ಅವರು ಸುವಾರ್ತೆ ಸಾರುತ್ತಿದ್ದರು. ಅದರಿಂದ ಅನೇಕ ಪಾಠಗಳು ಇದೆ ನಮಗೆ. ಯಾವ ಪಾಠಗಳು? ಮೊದಲನೇ ಪಾಠ, ಹೋಗಬೇಕಾದವರು ಹೋಗಲಿಲ್ಲ. ಅಪೊಸ್ತಲರು ಯೆರೂಸಲೇಮಿನನ್ನೇ ಅವರು ಅದು ಬಿಗಿಯಾಗಿ ಹಿಡ್ಕೊಂಡು ಇರುತ್ತಾ ಇದೆ. ಆದರೂ ಹೋಗಬೇಕಾದವರು ಹೋಗದೆ ಇದ್ದಾಗಲೂ ಕರ್ತನ ಸಂಕಲ್ಪಗಳು, ಪ್ಲಾನ್ಗಳು ನಷ್ಟವಾಗುವುದಿಲ್ಲ. ನನ್ನ ಅವಿಧೇಯತೆಯ ನಿಮಿತ್ತವಾಗಿ ನನಗೆ ನಷ್ಟವಾಗುತ್ತದೆ, ನನಗೆ ಸಂಕಟವಾಗುತ್ತದೆ, ನನಗೆ ಆಶೀರ್ವಾದ ಬಿಟ್ಟು ಹೋಗುತ್ತದೆ. ಆದರೆ ಕರ್ತನ ಸ್ವಾರ್ಥೆಗಾಗಲಿ ಕರ್ತನ ಸಂಕಲ್ಪಗಳಿಗಾಗಲಿ ಯಾವ ಅಡ್ಡಿಯೂ ಆಡಂಗ ಉಂಟಾಗುವುದಿಲ್ಲ. ಬೇರೆಯೊಬ್ಬರನ್ನು ದೇವರು ಹೆಚ್ಚಾಗಿ ಉಪಯೋಗಿಸುವುದನ್ನು ನೋಡಿ ಉಪಯೋಗಿಸಲ್ಪಡಬೇಕಾದ ನಾನು ಅದು ಅಲ್ಲಿ ಹೋಗುವುದಾದ್ರೆ ಎಷ್ಟೋ ಚೆನ್ನಾಗಿರಬಹುದಾಗಿತ್ತು, ನಾನು ಹೋಗಲಿಲ್ಲವಲ್ಲ ಎಂಬುದಾಗಿ ಪರಿತಪಿಸಲಿಕ್ಕೆ ನನಗೆ ಸಂಗತಿಯಾಗುತ್ತದೆ, ನಿಮಗೆ ಸಂಗತಿಯಾಗುತ್ತದೆ. ಇನ್ನೊಂದು ಪಾಠ, ಈ ಚದರಿ ಹೋದವರು ಎಲ್ಲ ನಷ್ಟವಾಯ್ತಲ್ಲ, ನಷ್ಟವಾದರೂ ನಿರಾಶಕ್ಕೆ ಒಳಗಾಗದೆ ಅವರು ಕರ್ತನು ಅವರ ಹೃದಯದಲ್ಲಿ ಕೊಟ್ಟಂತ ಆ ಜ್ವಾಲೆ, ಆ ಫ್ಲೇಮ್, ಆ ಸುವಾರ್ತೆಯ ಬೆಳಕು ಪ್ರಕಾಶಿಸುತ್ತಾ ಸಾರುತ್ತಾ ಇದ್ದರು. ಅದರಿಂದ ನನಗೊಂದು ಆಲೋಚನೆ ಹೇಳಲಿಕ್ಕಿದೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನೀನು ಒಂದು ವೇಳೆ ನಿನ್ನ ಸ್ವಂತ ಸ್ಥಳದಿಂದ ಕದರಿಸಲ್ಪಟ್ಟು ಇನ್ನೊಂದು ಕಡೆಗೆ ಬಂದಿರಬಹುದು. ಎಲ್ಲ ನಷ್ಟವಾಗಿ, ಯಾರು ಇಲ್ಲದೆ, ಸಹಾಯಕ್ಕೆ ಯಾರು ಇಲ್ಲದೆ ಒಂಟಿಯಾಗಿ ನೀವು ಒಂದು ವೇಳೆ ಹೊಂದಿದ್ದಾರೆ. ಆದರೆ ನಿರಾಶೆಗೆ ಒಳಗಾಗಬೇಡ, ದುಃಖಪಡಬೇಡ. ಕರ್ತನ ಚಿತ್ತ ಇದೆ, ಕರ್ತನ ಸಂಕಲ್ಪಗಳು ಆ ವಿಷಯದಲ್ಲಿ ಇದೆ.
ನೀನು ನಿರಾಶೆಗೊಳಗಾಗಿ ಆತನ ಸಭೆಯನ್ನು ಬಿಟ್ಟು ಹೋಗಬಾರದು. ನಿರಾಶೆಗೊಳಗಾಗಿ ವಾಕ್ಯವನ್ನು ಓದದೆ ನೀನು ಲೋಕದ ಆಶೆಗಳನ್ನು ಅದರಲ್ಲಿ ಮುಳುಗಿ ನಿರತನಾಗಿ ಜೀವಿಸಬೇಡ. ಈ ಸಮಯದಲ್ಲಿ ದೇವರು ನಿನಗೆ ಕೊಟ್ಟಿರುವ ಆತ್ಮೀಯ ಬೆಳಕನ್ನು ಪರಿಜ್ಞಾನ ಪ್ರಕಾಶಿಸುತ್ತಾ ವಾರ್ತಾ ವಿಷಯದಲ್ಲಿ ಭಾಗಿಯಾಗುತ್ತಾ ಮುಂದುವರಿಯಿರಿ. ಆಶ್ಚರ್ಯಕಾರಿಗಳು ನಡೆಯುವು. ಇಲ್ಲಿ ನಾವು 5ನೇ ವಾಕ್ಯದಲ್ಲಿ ಯಾರನ್ನು ಕುರಿತು ಹೇಳ್ತಾ ಇದೆ? ಫಿಲಿಪ್ಪನು ನಮಗೆ ಗೊತ್ತು, ಒನ್ ಆಫ್ ದ ಡೀಕನ್ಸ್ ಫಿಲಿಪ್ಪನು. ಆ ಫಿಲಿಪ್ಪನು ಎಲ್ಲಿ ಹೋಗಿದೆಂದು ಸಮರಿಯಾವೆಂಬ ಪಟ್ಟಣಕ್ಕೆ ಅವನು ಹೋದನು. ಅಪೊಸ್ತಲರಿಗೆ ಕೊಟ್ಟಂತ ಆಜ್ಞೆ ಯೆರೂಸಲೇಮ್, ಯೂದಾಯ, ಸಮರಿಯ ಜಗತ್ತಿಗೆಲ್ಲ ಅಪೊಸ್ತಲರಿಗೆ ಕೊಟ್ಟಂತ ಆಜ್ಞೆ. ಇಲ್ಲಿ ಇವನ್ ಅಪೊಸ್ತಲನಲ್ಲ, ಇವನು ಯಾರು? ಸಭೆಯಲ್ಲಿ ವಿಧವೆಯರಿಗೆ ಅಲ್ಲ ವಿಶ್ವಾಸಿಗಳಿಗೆ ಈ ಫುಡ್ ಸಪ್ಲೈ ಮಾಡುವ, ಸರಬರಾಜು ಮಾಡುವ ಡೀಕನ್ಸ್ಗಳಲ್ಲಿ ಒಬ್ಬನು. ಆದರೆ ಹಿಂಸೆಯ ನಿಮಿತ್ತವಾಗಿ ಅವನು ಎಲ್ಲಿ ಹೋದನು? ಅವನು ಸಮರಿಯ ದೇಶಕ್ಕೆ ಹೋದನು. ಅಲ್ಲಿ ಹೋದಾಗ ಆಶ್ಚರ್ಯಕಾರಿಗಳು ಮಾಡಲು ಕರ್ತನು ಅವನನ್ನು ಉಪಯೋಗಿಸಿದ. ನಾನು ಎಕ್ಸ್ಪ್ಲೈನ್ ಮಾಡುವುದಿಲ್ಲ, ನೀವು ಓದಿದರೆ ಗೊತ್ತಾಗುತ್ತೆ. ಮಂತ್ರವಾದಿಗಳು ಈ ಫಿಲಿಪ್ಪನ ಶಕ್ತಿಯ ಮುಂದೆ ಚೂರಾದರು. ಅವರ ಶಕ್ತಿಯೆಲ್ಲ ಡಿಸ್ಟ್ರಾಯ್ ಆಯಿತು, ನಿಲ್ಲಕ್ಕೆ ಆಗಲಿಲ್ಲ. ಅವರೆಲ್ಲ ರಕ್ಷಣಾ ಮಾರ್ಗದಲ್ಲಿ ಬಂದ. ಈ ಫಿಲಿಪ್ಪನ ಮುಖಾಂತರ ದೇವರು ಮಾಡಿದ ಆಶ್ಚರ್ಯ ಕಾರ್ಯಗಳು ನಾವು ಆ ಕೆಳಗಣ ವಾಕ್ಯಗಳಲ್ಲಿ ಓದುತ್ತೇವೆ. ಆ ದೇಶದಲ್ಲಿ, ಸಮರಿಯ ದೇಶದಲ್ಲಿ ದೇವರ ಸುವಾರ್ತೆಯ ಬೆಳಕನ್ನು ಪ್ರಕಾಶಿಸಲು ದೇವರು ಫಿಲಿಪ್ಪನನ್ನು ಉಪಯೋಗಿಸಿದ. ದೇವರಿಗೆ ಸ್ತೋತ್ರ. ಅದು ಮಾತ್ರವಲ್ಲ, ನಾವು ಆಮೇಲೆ ನೋಡುವಾಗ 26ನೇ ವಾಕ್ಯಕ್ಕೆ ಬರುವಾಗ ಅಪೊಸ್ತಲ ಕೃತ್ಯಗಳು 8:26 ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ಅವನು ಯೆರೂಸಲೇಮಿನಿಂದ ಓಡಿ ಬಂದವನು. ಸಮರಿಯ ದೇಶದಲ್ಲಿ ಒಳ್ಳೆಯ ಸೇವೆ ಮಾಡುತ್ತಾ ಇದ್ದನು. ಅನೇಕರು ರಕ್ಷಣೆ ಮಾರ್ಗದಲ್ಲಿ ಬರುತ್ತಾ ಇದ್ದರು. ಆ ಸಮಯದಲ್ಲಿ ಕರ್ತನ ಆಲೋಚನೆ, ಫಿಲಿಪ್ಪನೇ ಒಂದು ಹೊಸ ಅಸೈನ್ಮೆಂಟ್. ಏನ್ ಅಸೈನ್ಮೆಂಟ್? ಎಲ್ಲಿ ಹೋಗಬೇಕು? ದಕ್ಷಿಣ ಕಡೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅಡವಿ. ನಾನು ಸಮರಿಯ ಬಿಟ್ಟು ಹೋಗಬೇಕಾ? ಒಳ್ಳೆ ಸೇವೆ ನಡೆಯುತ್ತಾ ಇದೆ ಇಲ್ಲಿ ನೋಡಿ. ಆ ಮಂತ್ರವಾದಿಯಾದಂತ ಸೀಮೋನನು ಅವನೆಲ್ಲ ಬಂದಿದ್ದಾನೆ ರಕ್ಷಣಾ ಮಾರ್ಗದಲ್ಲಿ. ಆಶ್ಚರ್ಯ, ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತಾ ಇದೆ. ಈ ಸಮಯದಲ್ಲಿ ದೇವರ ಆತ್ಮನ ಆಲೋಚನೆ, ಫಿಲಿಪ್ಪನೇ ರಾಜ್ಯಕ್ಕೆ ಹೋಗುವ ಅಡವಿ, ಅಲ್ಲಿ ಹೋಗು. ನಡೆದಂತ ಸಂಗತಿಗಳು ನಮಗೆ ಗೊತ್ತು. ಅವನು ಹೋದನು. ಯಾವ ಸೇವೆಯ ಮಧ್ಯದಲ್ಲಿ ಆದರೂ ದೇವರ ಆಲೋಚನೆ ಕೇಳುವ ಕಿವಿ ಫಿಲಿಪ್ಪನಿಗೆ ಇತ್ತು. ಅವನು ಸ್ವೇಚ್ಛೆಯಾಗಿ ಸೇವೆ ಮಾಡುವವನಲ್ಲ. ಅವನಿಗೆ ಒಂದು ಲೈವ್ ಕನೆಕ್ಷನ್ ಇತ್ತು. ದೇವರು ಹೇಳ್ತಾನೆ ಅಲ್ಲಿಗೆ ಹೋಗುವ, ಎಲ್ಲ ಬಿಟ್ಟು ಅಲ್ಲಿಗೆ ಹೋದ. ಅದನ್ನ ನಿಮಿತ್ತವಾಗಿ ಏನಾಯಿತು? ಐಥಿಯೋಪಿಯ ದೇಶ, ನೀಗ್ರೋ ಜನರು ವಾಸ ಮಾಡುವ ದೇಶ ಐಥಿಯೋಪಿಯ. ಆ ದೇಶದಲ್ಲಿ ಸುವಾರ್ತೆಯ ಬೆಳಕು ಅಲ್ಲಿ ಪ್ರಕಾಶಿಸುವಂತೆ ಅದಕ್ಕೆ ಮುಖಾಂತರವಾಗಿ ಉಪಯೋಗಿಸಲ್ಪಟ್ಟವನು ಫಿಲಿಪ್ಪನು. ಐಥಿಯೋಪಿಯ ದೇಶದಲ್ಲಿ ಆ ಕಂಜುಕಿಯನ್ನು ದೀಕ್ಷಾಸ್ನಾನ ಮಾಡಿಸಿ ಅವನು ಕೂಡ ರಥದಲ್ಲಿ ಹೋಗಲಿಕ್ಕೆ ರೆಡಿ ಆಯಿತು. ದೇವರು ಅವನಿಗೆ ಅಡ್ಡಿ ಮಾಡಿದ, ಅಲ್ಲಿ ಬೇಡ, ಅಷ್ಟು ದೂರ ಹೋಗಬೇಡ, ಅವನೇ ಹೋಗಲಿ. ಆ ಕಂಜುಕಿಯಲ್ಲಿ ಹೋಗಿ ಈಗ ಎಷ್ಟೋ ಲ್ಯಾಕ್ಸ್ ಆಫ್ ವಿಶ್ವಾಸಿಗಳು ಐಥಿಯೋಪಿಯ ರಾಜ್ಯದಲ್ಲಿದ್ದ.
ಅದಕ್ಕೆಲ್ಲ ಕಾರಣವಾದವನು ಯಾರು? ಕಾರಣಕರ್ತನು ಯಾರು? ಈ ಫಿಲಿಪ್ಪನು ಕರ್ತನ ವಾಕ್ಯವನ್ನು ಮಾತನ್ನು ಅದು ಅನುಸರಿಸಿದ್ರಿಂದ, ಮಾತಿಗೆ ವಿಧೇಯನ ಆಗಿ ಆದುದರಿಂದ ಆ ಸೇವೆಯಲ್ಲಿ ಭಾಗವಹಿಸಲು ಅವನಿಗೆ ಆಶೀರ್ವಾದ ಸಿಕ್ತು. ಆಮೇಲೆ ಫಿಲಿಪ್ಪನನ್ನು ನಾವು ಲಾಸ್ಟ್ ನೋಡುವಾಗ ಜಸ್ಟ್ ಒಂದು ವಾಕ್ಯ, ಅದು ಅಪೊಸ್ತಲರ ಕೃತ್ಯಗಳು ಐ ಥಿಂಕ್ 21ನೇ ಅಧ್ಯಾಯ, ಜಸ್ಟ್ ಒಂದು ಓದಿ ತಿರುಗಿ ಬರೋಣ. ಚಾಪ್ಟರ್ 21 ಅದನ್ನ 8ನೇ ವಾಕ್ಯ ಓದುವಾಗ, ಅನೇಕ ವರ್ಷಗಳ ನಂತರ ಅಪೊಸ್ತಲನಾದ ಪೌಲನು ಆ ದಾರಿಯಾಗಿ ಬರುವಾಗ 8ನೇ ವಾಕ್ಯ, ಒಂದು ದಿವಸ ಇದ್ದು ಮರುದಿನ ಹೊರಟು ಕೈಸರಿಯಕ್ಕೆ ಬಂದು ಸೌವಾರ್ತಿಗನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿಯೇ ಇಳುಕೊಂಡವು. ಅವನು ಆ 7 ಒಬ್ಬನು. ಅವನಿಗೆ ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವರು ಯಾರಾಗಿದ್ದರು? ಪ್ರವಾದಿಸುವವರಾಗಿದ್ದರು. ನೋಡಿ, ಫಿಲಿಪ್ಪನನ್ನು ನಾವು ಇಲ್ಲಿ ಕಾಣುತ್ತೇವೆ. ಎಲ್ಲಿ? ಕೈಸರದಲ್ಲಿ. ಈಗ ಡೀಕನ್ ಸ್ಟೇಟಸ್ ಅಲ್ಲ, ಈಗ ಯಾರಾಗಿದ್ದಾನೆ? ಸುವಾರ್ತಿಗನಾಗಿದ್ದಾನೆ. ಇವನು ಕರ್ತನಿಂದ ಉಪಯೋಗಿಸಲ್ಪಟ್ಟದನ್ನು ನಾವು ಕಾಣುತ್ತೇವೆ. ಆಮೇಲೆ ನಾವು ತಿರುಗಿ 11ನೇ ಅಧ್ಯಾಯಕ್ಕೆ ಬರೋಣ. ಅಲ್ಲಿ ಈ ಚದರಿ ಹೋದವರಿಂದ ಅವರು ಸುವಾರ್ತೆ ಸಾರಿ ಸ್ಥಾಪನೆಯಾದಂಥ ಸ್ಥಳವಾಗಿದೆ ಈ ಅಂತ್ಯೋಕ್ಯ. ಅವರು ಬಂದು ಚದರಿ ಹೋದವರು, ನಾವು ಮೊದಲೇ ಓದಿದ ಹಾಗೆ, ಅವರು ಯೂದಾಯ ಸಾಮರ್ಯ ದೇಶಗಳಲ್ಲಿ ಸುವಾರ್ತೆ ಸಾರಿದ. ಆಮೇಲೆ ಇಲ್ಲಿ 19ನೇ ವಾಕ್ಯಕ್ಕೆ ಬರುವಾಗ ಫೊಯಿನಿಕ್ಯ ಎಂದರೆ ಲೆಬಾನೋನ್, ಈಗಿನ ಲೆಬಾನೋನ್. ನಾನು ಹೇಳಿದಲ್ಲ, ಏನಿಗೆ ಸಮಸ್ಯೆ ಇದ್ದರೆ ವಿಲಿಯಂ ಮಕ್ಡೊನಾಲ್ಡ್ ಹತ್ರ ಕೇಳಿದ್ರೆ ಸಾಕು. ಲೆಬಾನೋನ್, ಸೈಪ್ರಸ್, ದಟ್ ಇಸ್ ಎ ಬಿಗ್ ಐಲೆಂಡ್. ಕುರೇನ್ಯಕ್ಕೆ ವಿಲಿಯಂ ಮಕ್ಡೊನಾಲ್ಡ್ ಹೇಳಿರುವಂಥದ್ದು ಲಿಬಿಯಾ ಎಂಬುದಾಗಿ. ನಿಮ್ಮಲ್ಲಿ ಪುಸ್ತಕ ಇರ್ತದೆ, ಪರಿಶೋಧನೆ ಮಾಡಿದರೆ ಸಾಕು. ಈ ದೇಶಗಳಲ್ಲಿ ಇವರು ಚದರಿ ಹೋದರು. ಅಲ್ಲಿ ಸುವಾರ್ತೆ ಕೇಳಿ ರಕ್ಷಣೆ ಹೊಂದಿದವರು 20ನೇ ವಾಕ್ಯ, ಚಾಪ್ಟರ್ 11 verse 20. ಅವರಲ್ಲಿ ಕುಪ್ರದೀಪದವರು ಕೆಲವರು, ಕುರೇನ್ಯದವರು ಕೆಲವರು ಅಂತ್ಯೋಕ್ಯಕ್ಕೆ ಬಂದು ಗ್ರೀಕರ ಸಂಗಡಲು ಮಾತಾಡಿ ಕರ್ತನಾದ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದರು. ನೋಡಿ, ಯೂದಾಯ ಸಾಮರ್ಯ ಸೀಮೆಯಿಂದ ರಕ್ಷಣೆ ಹೊಂದಿದವರು ಈ ದೇಶಕ್ಕೆ ಬಂದರು. ಲೆಬಾನೋನ್, ಸೈಪ್ರಸ್, ಲಿಬಿಯಾ ದೇಶಗಳಿಗೆ ಬಂದು, ಅಲ್ಲಿಂದ ರಕ್ಷಣೆ ಹೊಂದಿದವರು ಬಂದು ಅಂತ್ಯೋಕ್ಯಕ್ಕೆ ಬಂದು ಅಲ್ಲಿ ಸುವಾರ್ತೆ ಸಾರಿದರು. ಸುವಾರ್ತೆ ಸಾರಿದಾಗ ಏನಾಯಿತು? ಅದನ್ನ 21ನೇ ವಾಕ್ಯ, ಕರ್ತನ ಹಸ್ತವು ಅವರಿಗೆ ಸಹಾಯವಾದದರಿಂದ ಬಹು ಜನರು ನಂಬಿ ಕರ್ತನ ಕಡೆಗೆ ತಿರುಗಿಕೊಂಡರು. ಬಹು ಜನರು ನಂಬಿ, ಕಾರಣ ಕರ್ತನ ಹಸ್ತ, hand of the Lord was upon them. ಜನರು ನಂಬಿ ರಕ್ಷಣೆಯ ಮಾರ್ಗದಲ್ಲಿ ಬರಬೇಕಾದ್ರೆ ನಾವು ಸುವಾರ್ತೆ ಸಾರುವಂಥದ್ದು ನಿಜ, ಸರಿ. ಆದರೆ ಅದನ್ನ ಮೇಲೆ ದೇವರ ಹಸ್ತ, ಆತನ ಆತ್ಮನ ವ್ಯಾಪಾರವು ಉಂಟಾಗಬೇಕು. ಪಾಪಗಳನ್ನು ಕುರಿತು ಮಂದಟ್ಟು ಮಾಡಿ ಕೊಡುವವನು ಪವಿತ್ರಾತ್ಮನೇ. ನಾವೆಷ್ಟು ಹೇಳಿಕೊಟ್ಟರು ಪಾಪದ ಅರಿವು ಮನುಷ್ಯರಲ್ಲಿ, ವಿಶ್ವಾಸಿಗಳಲ್ಲಿ ಬರುತ್ತಾ ಇಲ್ಲ. ಆದರೆ ದೇವರ ಆತ್ಮನು ಅವರ ಹೃದಯಗಳಲ್ಲಿ ಮಾತನಾಡುವಾಗ, ಅಯ್ಯೋ ದೊಡ್ಡ ಪಾವಿ ನಾನು, ಕರ್ತನೇ ಕ್ಷಮಿಸು, ಕರ್ತನೇ ಕರುಣಿಸು, ನಾನು ನರಕಯೋಗ್ಯಳು, ನಾನು ಮೀಟಿಂಗ್ ಎಲ್ಲ ಬರುತ್ತಾ ಇದೆ, ಚಿಕ್ಕಂತನಿಂದಲೇ ನಾನು ಸುವಾರ್ಥ ಹೇಳುತ್ತಾ ಇದೆ, ನರಕ ಎಂಬುದು ನನಗೆ ಗೊತ್ತು, ಪರಲೋಕ ಎಂಬುದು ಇದೆ ಎಂಬುದಾಗಿ ನನಗೂ ಗೊತ್ತು. ಆದರೆ ನಾನು ನಿಜವಾಗಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಾನು ರಕ್ಷಣೆ ಹೊಂದಲಿಲ್ಲವಲ್ಲ, ಅಯ್ಯೋ ನಾನು ಪಾಪಿಯಾಗಿದೆಯಲ್ಲ ಎಂಬುದಾಗಿ ಪರಿತಪಿಸುವಂಥದ್ದು ಪವಿತ್ರಾತ್ಮನು ಹೃದಯದಲ್ಲಿ ಪಾಪ, ನೀತಿ, ನ್ಯಾಯ ತೀರ್ಪಿನ ಅರಿವನ್ನು ಹುಟ್ಟಿಸುವಾಗ ಕರ್ತನ ಹಸ್ತವು ಅವರಿಗೆ ಸಹಾಯಕವಾಗಿ ಇತ್ತು. ಆ ವಿಷಯದಲ್ಲಿ ಅನೇಕ ಕಾರ್ಯಗಳು ಹೇಳಲಿಕ್ಕೆ ನನ್ನ ಹಸ್ತ,
ಎಜ್ರನ ಪುಸ್ತಕದಲ್ಲಿ ಅನೇಕ ವಾಕ್ಯಗಳಿವೆ. ಕರ್ತನ ಹಸ್ತವು ನನಗೆ ಸಹಾಯಕವಾಗಿರುವುದರಿಂದ. ನೆಹಮ್ಯನ ಪುಸ್ತಕದಲ್ಲಿ ಕಾಣುತ್ತೇವೆ, ಅರಸುಗಳ ಪುಸ್ತಕದಲ್ಲಿ ಕಾಣುತ್ತೇವೆ. ಅಲ್ಲಿ ಅನೇಕ ಕುದುರೆಗಳನ್ನು ಕಟ್ಟಿದ ಆ ರಥದಲ್ಲಿ ಆಹಾಬನು ಹೊರಟಾಗ ನಾವು ಓದುತ್ತೇವೆ, ದೇವರ ಯೆಹೋವನ ಹಸ್ತವು ಏಲಿಯನ ಮೇಲೆ ಬಂದವು. ಏನಾಯಿತು? ಆ ಕುದುರೆಗಳನ್ನು ಎಳಕೊಂಡು ಹೋಗುವ ಆ ರಥಕ್ಕಿಂತಲೂ ವೇಗದಲ್ಲಿ ಶೀಘ್ರವಾಗಿ ಏಲಿಯನು ಅವನು ಓಡಿದನು. ಆಶ್ಚರ್ಯಕಾರ್ಯ ನಡೆಸಿದ ಏಲಿಯನಿಗೆ ತನ್ನ ರಥದಲ್ಲಿ ಅಲ್ಲಿ ಕೂರಿಸಿ ಕರ್ಕೊಂಡು ಹೋಗಲಿಕ್ಕೆ ಆಹಾಬನಿಗೆ ಮನಸ್ಸಿರಲಿಲ್ಲ. ಆದರೆ ಅದೇನು ಏಲಿಯನಿಗೆ ವಿಷಯವಲ್ಲ. ಅವನ ದೇವರ ಹಸ್ತವು ಅವನ ಮೇಲೆ ಬಂದಾಗ ಕುದುರೆಗಳನ್ನು ಗೆಲ್ಲುವ ಶಕ್ತಿಯಲ್ಲಿ ಅವನು ಓಡಿ ಹೋದ. ದೇವರ ಹಸ್ತವು ನಮ್ಮ ಮೇಲೆ ಆತನ ಆತ್ಮನ ಸಹಾಯ ನಮಗೆ ಸಿಕ್ಕುತ್ತಾ ಇದೆಯಾ? ನಾವು ಆತನ ಚಿತ್ತಕ್ಕನುಸಾರವಾಗಿ ಜೀವಿಸುತ್ತಾ ಇದೆಯಾ? ಆತನ ಆಜ್ಞೆಗೆ ಮಣಿದು ಅದಕ್ಕೆ ವಿಧೇಯಳಾಗಿ ನಾನು ಜೀವಿಸುತ್ತಾ ಇದೆಯಾ? ನನ್ನ ಹೃದಯದಲ್ಲಿ ಆತನ ಆತ್ಮನ ಆ ಚಲನ, ನಾವು ಸಂಸೋನನ ವಿಷಯದಲ್ಲಿ ಓದುವಾಗ ಗಾಡ್ ಸ್ಪಿರಿಟ್ ಬಿಗೇನ್ ಟು ಮೂವ್ ಅಪಾನ್ ಹಿಮ್ ಎಂಬುದಾಗಿ ನಾವು ಓದುತ್ತೇವೆ. ಬಾಲ್ಯದಲ್ಲೇ ದೇವರ ಆತ್ಮನು ಅವನನ್ನು ಕಲಿಸಲಿಕ್ಕೆ ಪ್ರಾರಂಭಿಸಿದ. ಈ ಆತ್ಮನ ಶಕ್ತಿ ಅನುಭವಿಸುತ್ತಾ ಇದೆಯಾ? ಹಾಗಾದ್ರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮಗೆ ಸಕ್ಸಸ್, ನಮ್ಮ ಕುಟುಂಬ ಜೀವನದಲ್ಲಿ ನಮಗೆ ಸಕ್ಸಸ್, ಸಭಾ ಜೀವನದಲ್ಲಿ ನಮಗೆ ಸಕ್ಸಸ್. ಆತ್ಮಗಳನ್ನು ಗೆಲ್ಲುವ, ರಕ್ಷಣೆ ಹೊಂದಿದ ಆತ್ಮಗಳನ್ನು ಆತ್ಮೀಯವಾಗಿ ಬೆಳೆಸು. ಎಲ್ಲ ಆತ್ಮನ ಸಹಾಯ ಬೇಕು, ಶಕ್ತಿ ಬೇಕು. ಅದು ಇಲ್ಲಿ ಅವರಿಗೆ ಸಿಕ್ಕುವಂಥದ್ದು ನಾವು ಕಾಣುತ್ತೇವೆ. ಈ ಭಾಗದಲ್ಲಿ ನಾವು ನೆಕ್ಸ್ಟ್ 22ನೇ ವಾಕ್ಯ ಓದುವಾಗ 11:22, ಇವರ ವಿಷಯವಾದ ವರ್ತಮಾನವು ಯೆರೂಸಲೇಮಿನಲ್ಲಿದ್ದ ಸಭೆಯವರ ಕಿವಿಗೆ ಬಿದ್ದಾಗ, ಏನ್ ಸಮಾಚಾರ? ಗ್ರೀಕರು, ಯವನರು ಸುವಾರ್ತೆ ನಂಬಿ ರಕ್ಷಣೆಯ ಮಾರ್ಗದಲ್ಲಿ ಬಂದಿದ್ದಾರೆ. ಅದುವರೆಗೂ ಯಹೂದ್ಯ ವಿಶ್ವಾಸಿಗಳ ಯೋಜನೆ ಏನೆಂದರೆ ಸುವಾರ್ತೆ ಯಹೂದ್ಯರಿಗೆ ಮಾತ್ರ. ಅವರು ಬೇರೆ ಯಾರಲ್ಲಿ ಹೋಗಿ ಸುವಾರ್ತೆ ಸಾರಲಿಲ್ಲ. ಕರ್ತನು ಆಜ್ಞೆ ಕೊಟ್ಟಿದ್ದನು, ಭೂಲೋಕದ ಕಟ್ಟ ಕಡೆಯವರೆಗೂ ಹೋಗಬೇಕು, ಸಾಮರಿಯ ದೇಶದಲ್ಲಿ ಹೋಗಬೇಕು, ಯೂದಾಯ ದೇಶದಲ್ಲಿ ಹೋಗಬೇಕು, ಗ್ರೀಕರ ಮಧ್ಯದಲ್ಲಿ ಹೋಗಬೇಕು, ಅಲ್ಲಿಯನ್ನ ಸುವಾರ್ತೆ ಸಾರಬೇಕೆಂಬುದು ಕರ್ತನ ಆಜ್ಞೆ ಕೊಟ್ಟಿದ್ದನು. ಆದರೆ ಅವರಿಗೆ ಇಷ್ಟ ಇರಲಿಲ್ಲ. ಕೊರ್ನೆಲ್ಯನ ಮನೆಗನ್ನೇ ಪೇತ್ರನನ್ನು ಕಳುಹಿಸಲಿಕ್ಕೆ ಕರ್ತನು ಎಷ್ಟೋ ಶ್ರಮೆ ಮಾಡಬೇಕಾಗಿತ್ತು. ಒಂದು ದರ್ಶನವನ್ನು ಕೊಟ್ಟು, ಆಮೇಲೆ ಆ ದರ್ಶನವನ್ನು ವ್ಯಾಖ್ಯಾನಿಸಿಕೊಟ್ಟು, ಆಮೇಲೆ ಅದನ್ನು ತಕ್ಕಂತೆ 3 ಜನರು ಅವನನ್ನು ಕರೆಯಕ್ಕೆ ಬಂದಾಗ ಆತ್ಮನು ಅವನಿಗೆ, ನೋಡಿ 3 ಜನರು ಬರುತ್ತಾ ಇದ್ದಾರೆ, ನಾನೇ ಅವರನ್ನು ನಿನ್ನ ಬಳಿಗೆ ಕಳುಹಿಸಿದೆ, ಅವರ ಜೊತೆ ನೀ ಹೋಗಬೇಕು. ಅವರು ಹೋಗುವ ಆ ಮನೆಗೆ, ಕೊರ್ನೆಲ್ಯನ ಮನೆಗೆ, ಆ ಶತಾಧಿಪತಿಯ ಮನೆಗೆ ಹೋಗಿ ನೀವು ಸುವಾರ್ತೆ ಸಾರಬೇಕು. ಆಮೇಲೆ ಪೇತ್ರನು ಹೊರಟು ಅಲ್ಲಿ ತಲುಪಿದಾಗ ಅನೇಕರು ಕೂಡಿ ಬಂದಿದ್ದರು. ಪೇತ್ರನು ಆವಾಗ ಏನ್ ಗೊತ್ತಾಯಿತು? ದೇವರಿಗೆ ಏನಿಲ್ಲ, ಮುಖದಾಕ್ಷಿಣ್ಯ ಇಲ್ಲ, ದೇವರಿಗೆ ಏನಿಲ್ಲ. ನಾವು ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಆ ಗುಂಪನ್ನು ನೋಡಿ ಪೇತ್ರನು ಹೇಳುವಂತ ಕಾರ್ಯ, ಆಗ ಪೇತ್ರನು ಉಪದೇಶ ಮಾಡಲಾರಂಭಿಸಿ ಹೇಳಿದ್ದೇನೆಂದರೆ, ದೇವರು ಪಕ್ಷಪಾತಿಯಲ್ಲ, ಯಾವ ಜನರಲ್ಲಿಯೂ
ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾನೆಂದು ಈಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದಿದೆ. ನೋಡಿ, ಅದುವರೆಗೂ ಸುವಾರ್ಥ ಸಾರಕ್ಕೆ ಅವಿಶ್ವಾಸಿಗಳ ಯಹೂದ್ಯರಲ್ಲದ ಜನರ ಮಧ್ಯದಲ್ಲಿ ಹೋಗಿ ಸೇವೆ ಮಾಡಲಿಕ್ಕೆ ಅಂಜುತ್ತಾ ಇದ್ದ, ಸಂದೇಹ ಪಟ್ಟಿರುವ ಪೇತ್ರನು ಈಗ ಅಲ್ಲಿ ಬಂದು ದೇವರ ಕಾರ್ಯವನ್ನು ಕಂಡು ಆತನು ಅವರ ಮೇಲೆ ದೇವರ ಆಲೋಚನೆಯನ್ನು ಕೊಡುವಂಥದನ್ನು ಅರ್ಥ ಮಾಡಿಕೊಂಡು ಹೇಳುತ್ತಾ ಇದೆ, ನೌ ಐ ಕಮ್ ಟು ನೋ ದಟ್ ಗಾಡ್ ಇಸ್ ನಾಟ್ ಅ ರೆಸ್ಪೆಕ್ಟರ್ ಆಫ್ ಪರ್ಸನ್. ಆಮೇಲೆ ಅವನು ಸ್ವಾರ್ಥ ಸಾರುತ್ತಾ ಇದ್ದಾಗ ಏನಾಯ್ತು? 44ನೇ ವಾಕ್ಯದಲ್ಲಿ 10ನೇ ಅಧ್ಯಾಯ, ಪೇತ್ರನು ಈ ಮಾತುಗಳನ್ನು ಇನ್ನು ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಅವನ ಮೆಸೇಜ್ ಫಿನಿಶ್ ಆಗುವುದನ್ನು ಮುಂಚಿತವಾಗಿ ದೇವರ ಆತ್ಮನ ವ್ಯಾಪಾರ ಉಂಟಾಯಿತು. ನಾವೆಲ್ಲ ಬಯಸುವಂಥದ್ದು ಅದು. ಕರ್ತನೆ, ಪ್ರಸಂಗ ಅರ್ಧದಲ್ಲಿ ಸ್ಟಾಪ್ ಆದ್ರೂ ಪರವಾಗಿಲ್ಲ, ಏನಾಗಬೇಕು? ದೇವರ ಆತ್ಮನ ವ್ಯಾಪಾರ ಉಂಟಾಗಬೇಕು. ಮಿಕ್ಕ ಸ್ಥಳಗಳಲ್ಲಿ ಕೈ ಇಟ್ಟು ಆತ್ಮನನ್ನು ಕೊಡುವಂಥದ್ದು ಕಾಣುತ್ತೇವೆ. ಆದ್ರೆ ಇಲ್ಲೇ ಈ ಪೇತ್ರನು ಈ ಜನಾಂಗಗಳ ಮೇಲೆ ಕೈ ಇಡಕ್ಕೆ ಕೂಡ ಅವನು ಅದೇನು ಬೇಡ ಪೇತ್ರನೇ, ನೀ ಒಂದು ಉಪಕರಣ ಮಾತ್ರ, ನೀ ಕೈ ಇಡಬೇಕೆಂದಿಲ್ಲ. ಮಾತಾಡುತ್ತಾ ಇರುವ ದೇವರ ಆತ್ಮನು ಅವರ ಮೇಲೆ ಇಳಿದು ಬಂದ. ಆಗ ಪೇತ್ರನಿಗೆ ಗೊತ್ತಾಯಿತು, ದೇವರು ಯಹೂದ್ಯರಾದಿಂದ ನಮ್ಮನ್ನು ಸಹಾಯಿಸಿದ, ನಮ್ಮನ್ನು ಆಶೀರ್ವದಿಸಿದ, ಅನ್ಯ ಜನಾಂಗಗಳನ್ನು ಆಶೀರ್ವದಿಸುತ್ತಾ ಇದೆ ಎಂಬ ಸತ್ಯಾಂಶವು ಅವನಿಗೆ ರುಚಿ ನೋಡಿ ತಿಳ್ಕೊಂಡ ಹಾಗೆ ಅವನ ಅರ್ಥವಾಯಿತು. ಇಲ್ಲಿ ನಾವು ನೋಡುವಾಗ ತಿರುಗಿ ಬರೋಣ 11ನೇ ಅಧ್ಯಾಯಕ್ಕೆ. ಅಲ್ಲಿ ಈ ಸಮಾಚಾರವನ್ನು ಯೆರೂಸಲೇಮಿನ ಸಭೆಯ ಕಿವಿಗೆ ತಲುಪಿದಾಗ, ಸಭೆಗೆ ಏನಿದೆ? ಕಿವಿ ಇದೆ. ಎಲ್ಲರೂ ಕಿವಿಗಳಲ್ಲ. ಸಭೆಯಲ್ಲಿ ಅಲ್ಲಿ ಏನಾಯ್ತು, ಆ ಮನೆಯಲ್ಲಿ ಏನಾಯ್ತು, ಅವರ ರಹಸ್ಯ ಏನು, ಇವರ ರಹಸ್ಯ ಏನು, ಅದಕ್ಕೇನು ಹೋಗಬೇಡ. ಎಲ್ಲರೂ ಕಿವಿಗಳಲ್ಲ, ಕೆಲವರು ಕಿವಿಗಳಾಗಿದ್ದಾರೆ. ಈ ಕೆಲವರು ಚಾಡಿ ಹೇಳುವರಿದ್ದಾರೆ, ಅವರಿಗೆ ತುಂಬಾ ಇಷ್ಟ. ಅವರ ತಪ್ಪೇನು, ಇವರ ತಪ್ಪೇನು, ಅವರು ಮೊದಲು ಮಾಡಿದ ತಪ್ಪೇನು, ಇನ್ನು ಮಾಡಲಿಕ್ಕಿರುವ ತಪ್ಪೇನು ಎಲ್ಲ ಅವರಿಗೆ ಕೇಳಬೇಕು. ಸುಮ್ಮನೆ ಸಮಯ ಕಳೆಯಬೇಡಿ. ಎ ಸ್ಲ್ಯಾಂಡರರ್ ವಿಲ್ ನಾಟ್ ಬಿ ಎಸ್ಟಾಬ್ಲಿಷ್ಡ್ ಇನ್ ದಿ ಅರ್ತ್. ಅದು ಕೀರ್ತನದಲ್ಲಿ ಇದೆ. ಸ್ಲ್ಯಾಂಡರರ್ ವಿಲ್ ನಾಟ್ ಬಿ ಎಸ್ಟಾಬ್ಲಿಷ್ಡ್. ಯಾಕೆ ಎಸ್ಟಾಬ್ಲಿಷ್ ಆಗುತ್ತಾ ಇಲ್ಲ? ಒಂದು ವೇಳೆ, ಅನೇಕ ಕಾರಣಗಳಿವೆ, ಒಂದು ವೇಳೆ ಈ ಚಾಡಿ ಹೇಳುವುದನ್ನು ನಿಮಿತ್ತವಾಗಿ ಆಗಿರಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ನಾಳಿಗೆ ಸೂಕ್ಷ್ಮವಾಗಿ ಉಪಯೋಗಿಸಬೇಕು. ನಿಮ್ಗೆ ಆಶೀರ್ವಾದ ಸಿಕ್ಕಬೇಕೆಂದಿದ್ದರೆ, ನನ್ನ ವಿಷಯ ಅಲ್ಲ, ಬಂದಾಗ ವೈದ್ಯವೇ ಹೇಳಿದಷ್ಟೇ. ಇಲ್ಲಿ ಕಿವಿಗೆ, ಸಭೆಯ ಕಿವಿಗೆ ಬಿದ್ದಾಗ ಸಭೆ ಯಾರನ್ನು ಕಳಗಿಸಿದ? ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಕಳಗಿಸಿದರು. ಬಾರ್ನಬ. ಯಾಕೆ ಬಾರ್ನಬ? ಸನ್ ಆಫ್ ಎನ್ಕರೇಜ್ಮೆಂಟ್. ಬಾರ್ನಬ ಎಂದರೆ ಸನ್ ಆಫ್ ಎನ್ಕರೇಜ್ಮೆಂಟ್, ಪ್ರೋತ್ಸಾಹ ಕೊಡುವವನು. ಅದು ಮಾತ್ರವಲ್ಲ, ಅನ್ಯ ಜನಾಂಗಗಳಿಗೆ ಹೋಗಿ ಸುವಾರ್ಥ ಸಾರಲಿಕ್ಕೆ ಬದ್ಧನಾದವನು, ಇಷ್ಟವುಳ್ಳವನು. ಮಿಕ್ಕಿದವರಿಗೆ ಅಷ್ಟು ಇಷ್ಟವಿಲ್ಲ ಅಲ್ಲಿ ಹೋಗಲಿಕ್ಕೆ, ಆದ್ರೆ ಇವನಿಗೆ ಇಷ್ಟ ಉಂಟು. ಅವನ್ನ ಕಳಗಿಸಿದ. ಅವನು ಅಲ್ಲಿ ಬಂದಾಗ ಅವನು ಅಲ್ಲಿ ಬಂದು ದೇವರ ಕೃಪಾ ಕಾರ್ಯವನ್ನು ನೋಡಿದಾಗ ಸಂತೋಷಪಟ್ಟು, ನೀವು ದೃಢ ಮನಸ್ಸಿನಿಂದ ಕರ್ತನಲ್ಲಿ ನೆಲೆಗೊಂಡಿರಿ ಎಂದು ಅವರೆಲ್ಲರಿಗೆ ಬುದ್ಧಿ ಹೇಳಿದೆ. ಓಕೆ, ಒಂದು ಸಭೆ, ಅಂತಿಯೋಕ್ಯ ಸಭೆ ಇಲ್ಲಿ ಪ್ರಾರಂಭವಾದದ್ದು ಕಾಣುತ್ತೇವೆ. ದೊಡ್ಡ ಅಪೊಸ್ತಲರಿಂದ ಸ್ಥಾಪಿತವಾದ ಸಭೆಯಲ್ಲ ಅಂತಿಯೋಕ್ಯ ಸಭೆ. ಅದು ಯಾರು ಸ್ಥಾಪನೆ ಮಾಡಿದೆ ಎಂಬುದಾಗಿ ಯಾವ ಹೆಸರು ಇಲ್ಲ.
ಹೆಸರಿಲ್ಲದವರಿಂದ ಸ್ಥಾಪನೆ ಆರಂಭ ಸಭೆ, ಅಂತ್ಯೋಕ್ಯ ಸಭೆ. ಆ ಸಭೆಗೆ ಬಾರ್ನಬನು ಬಂದು ನೋಡಿದಾಗ ಏನ್ ನೋಡಿ ಕಂಡನು? ಅವನು ದೇವರ ಕೃಪಾ ಕಾರ್ಯವನ್ನು ನೋಡಿ, he saw the grace of God in that church. ದೇವರ ಕೃಪೆಯನ್ನು ಕಂಡನೆಂದು. ದೇವರ ಕೃಪೆ ನಮ್ಮ ಸಭೆಗಳಲ್ಲಿ ಯಾವುದನ್ನು ಕಾಣಬೇಕು? ದೇವರ ಕೃಪೆ, ದೇವರ ಕೃಪೆ ಮನೋಹರ ಸುಂದರವಾಗಿದೆ. ಏನು ಗೊತ್ತಿಲ್ಲದ ಪಂಡಿತರಲ್ಲದ ಸಾಮಾನ್ಯ ವಿಶ್ವಾಸಿಗಳು ಬಂದು ಜ್ಞಾನ ಚಿಂತೆಗಳು ಹೇಳುವಾಗ, ಓಹ್, ಇದುವರೆಗೂ ಗೊತ್ತಾಗದ ಚಿಂತೆಗಳು. ಸಾಮಾನ್ಯ ವಿಶ್ವಾಸಿಗಳು ಎದ್ದು ನಿಂದು ಸ್ತೋತ್ರ ಸಲ್ಲಿಸುವಾಗ, ಓ ಕರ್ತನೆ, ಇವರಿಗೆ ಎಂತ ಪರಿಜ್ಞಾನ, ದೇವರ ವಿಷಯದಲ್ಲಿ ಇವರು ಸಂಬಂಧರಾಗಿದೆಯಲ್ಲ. ಪ್ರಾರ್ಥನೆ ಮಾಡುವ ಕರ್ತನೆ, ಎಂತ ನಂಬಿಕೆ ಅವರಿಗೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಸಾಮಾನ್ಯ ಮನುಷ್ಯರು, ದೊಡ್ಡವರಲ್ಲ, ಪಂಡಿತರಲ್ಲ, ಸ್ಕಾಲರ್ಸ್ ಅಲ್ಲ, ಆದರೂ ಅವರಲ್ಲಿ ದೇವರ ಕೃಪೆ ನೆಲೆಯಾಗಿತ್ತು. ಅದು ಕಂಡು ಬಾರ್ನಬ ಅದು ಕಂಡು ಸಂತೋಷಪಟ್ಟನೆಂಬುದಾಗಿ ನಾವು ಕಾಣುತ್ತೇವೆ. ಅದರಿಂದ ನಾನು ಇಲ್ಲಿ ಈ ವಿಷಯ ಇಲ್ಲಿ ಸ್ಟಾಪ್ ಮಾಡುತ್ತಾ ಇದ್ದೆ. ಒಂದು ಲೆಸನ್ ಅನ್ನು ಹೇಳಿ ಈ ಭಾಗವನ್ನು ಮುಗಿಸೋಣ. ನೆಕ್ಸ್ಟ್ 3 ನಮಗೆ 11 ಗಂಟೆ ಬರೆಯಲ್ಲ. ಕರ್ತನ ಕಾರ್ಯಗಳು ನೆರವೇರಲಿಕ್ಕೆ ದೊಡ್ಡವರು ಬೇಕಿರಲಿಲ್ಲ. ದೊಡ್ಡವರಾದರೂ ಸಣ್ಣವರಾದರೂ ಯಾರ ಮುಖಾಂತರ ದೇವರು ಕಾರ್ಯ ಮಾಡುತ್ತಾ ಇದ್ದಾನೆ? ಆತನ ಆಜ್ಞೆಗೆ ಮಣಿಯುವ. ಈ ಭಾಷೆಯಲ್ಲಿ ಕರೆಕ್ಟ್ ಆಗಿದೆ ಗೊತ್ತಿಲ್ಲ, ಬೈಬಲಿಂದ ಸಿಕ್ಕಿದ್ದು ಮಣಿಯುವ ಎಂಬುದು ಕರೆಕ್ಟ್ ಅಲ್ವಾ? ಆತನ ಆಜ್ಞೆಗೆ ಕಿವಿಗೊಡುವ, ವಿಧೇಯರಾಗಿರುವ. ಏನೆಲ್ಲ ನಷ್ಟ ಬಂದರು, ಕಷ್ಟ ಬಂದರು, ಒಂದು ಹಾಡಿದೆಯಲ್ಲ, ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ, ಯಾರೇನು ಹೇಳಿದರು ಯಾರೇನು ಹೇಳಿದರು ನಾನು ಸೋತು ಹೋಗಲಾರೆ. ಸೋತು ಹೋಗಬಾರದು. ನೀನು ಚದರಿ ಹೋಗಿರಬಹುದು, ಒಂದು ವೇಳೆ ಕೆಲಸದ ನಿಮಿತ್ತವಾಗಿ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಬಂದಿರಬಹುದು, ಅಲ್ಲ ಮನೆಯಿಂದ ಸಮಸ್ಯೆಯಾಗಿ ಅವರು ನಿಮ್ಮನ್ನು ತೊರೆದು ಹಾಕಿ ನೀನು ಬಂದಿರಬಹುದು, ಅಲ್ಲ ಏನಾದ್ರೂ ಸಮಸ್ಯೆಗಳ ನಿಮಿತ್ತವಾಗಿ, ರೋಗ ನಿಮಿತ್ತವಾಗಿ, ಕಷ್ಟಗಳ ನಿಮಿತ್ತವಾಗಿ ಬೇರೊಂದು ಕಡೆಗೆ ಬಂದಿರಬಹುದು. ಆದರೂ ಅಲ್ಲೇ ನಿನ್ನನ್ನು ಕುರಿತು ದೇವರ ಸಂಕಲ್ಪ ಇದೆ. ಸುಮ್ಮನೆ ಬಂದದಲ್ಲ. ಈ ಭೂಮಿಯಲ್ಲಿ ಯಾವ ಕಾರ್ಯಗಳು ಅಕಸ್ಮಾತ್ ಆಗಿ ಸಂಭವಿಸುವುದಿಲ್ಲ. ಎಲ್ಲ ಕಾರ್ಯಗಳಿಗೂ ಒಂದು ಕಾರಣವಿದೆ. ಎಲ್ಲ ಕಾರ್ಯಗಳಿಗೂ ಕಾರಣವಿದೆ. ಸುಮ್ಮನೆ ಏನು ಸಂಭವಿಸುವುದಿಲ್ಲ. ಅದು ಬೈ ಚಾನ್ಸ್ ಆಗಿ ಅಲ್ಲ, ಬೈ ಚಾನ್ಸ್ ಇಲ್ಲ. ಕರ್ತನ ವಿಷಯದಲ್ಲಿ ಕರ್ತನಿಗೆ ಒಂದು ಉದ್ದೇಶ ಇದೆ. ಕರ್ತನಿಗೆ ಉದ್ದೇಶವಿದೆ. ಆ ಉದ್ದೇಶಕ್ಕೆ ಅನುಸಾರವಾಗಿ ಕಾರ್ಯಗಳು ಹೋಗುತ್ತಾ ಇದೆ. ಆದ್ರಿಂದ ನಮಗೆ ಸಂಭವಿಸಿದ ಕಷ್ಟಗಳಲ್ಲಿ ದೇವರಿಗೆ ಒಂದು ಉದ್ದೇಶವಿದೆ. ಅನೇಕ ಲೆಸನ್ಸ್ ಒಂದು ವೇಳೆ ನಾವು ಕಲಿಯಲಿಕ್ಕೆ ಆತನು ಕಷ್ಟ ಕೊಟ್ಟಿರಬಹುದು, ಹಿಂಸೆಗಳು ಅನುಮತಿಸಿದ ಇರಬಹುದು. ಆದ್ರೆ ಕರ್ತನ ಉದ್ದೇಶವಿದೆ. ಆತನ ಉದ್ದೇಶವಿಲ್ಲದೆ ಯಾವ ಕಾರ್ಯಗಳು ನಡೆಯೋದಿಲ್ಲ. ಆ ಕಾರ್ಯವನ್ನು ನಾವು ಹೃದಯದಲ್ಲಿ ಮಂತಟ್ಟಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಸುಮ್ಮನೆ ಏನು ಸಂಭವಿಸುವುದಿಲ್ಲ. ಸಣ್ಣ ವಿಷಯವಾದರೂ ದೊಡ್ಡ ವಿಷಯವಾದರೂ ದೇವರಿಗೆ ಎಲ್ಲ ವಿಷಯದಲ್ಲಿ ಒಂದು ಉದ್ದೇಶವಿದೆ. ಅರ್ಥ ಮಾಡಿಕೊಂಡು ಆ ನಮ್ಮನ್ನು ನೇಮಿಸಿರುವ ಅಥವಾ ನಮಗೆ ಕೊಟ್ಟಿರುವ ಆ ಸ್ಥಳದಲ್ಲಿ, ಆ ಲಿಮಿಟಲ್ಲಿ, ಅದನ್ನೊಳಗಡೆ ಕರ್ತನ ಚಿತ್ತವನ್ನು ಪೂರೈಸಿ ಕರ್ತನ ಕೈಯಲ್ಲಿ ಪಾತ್ರೆಯನ್ನು ನಾವು ಉಪಯೋಗಿಸಲ್ಪಡಬೇಕು. ನಾವು ನಮ್ಮನ್ನು ಸಹಾಯ ಮಾಡಬೇಕು. ಆ ರೀತಿಯಾಗಿ ನಾವು ಈ ಸಭೆಯನ್ನು ನಾವು ಕಾಣುತ್ತೇವೆ. ಅದೇ ತರ ಈ ಫಿಲಿಪ್ಪನು ಕೂಡ ಏನ್ ಮಾಡಿದ್ದಾನೆ? ಅವನು ಕರ್ತನ ಆಜ್ಞೆಗೆ ವಿಧೇಯನಾಗಿ ಅವನು ಸಮರಿಯ ದೇಶಕ್ಕೆ ಹೋದನು. ಎಲ್ಲ ನಷ್ಟವಾಗಿ ಹೋದವನು. ಆದ್ರೆ ಸಮರಿಯ ದೇಶದಲ್ಲಿ ಒಳ್ಳೆಯ ಸಭೆ ಪ್ರಾರಂಭವಾಯಿತು. ಆಮೇಲೆ ಆ ಐಥಿಯೋಪಿಯ ರಾಣಿಯ ಕಂಚುಕಿ ಫೈನಾನ್ಸ್ ಮಿನಿಸ್ಟರ್ ಅವನನ್ನು ರಕ್ಷಣಾ ಮಾರ್ಗಕ್ಕೆ ನಡೆಸಲು ಉಪಯೋಗಿಸಲ್ಪಟ್ಟ. ಆಮೇಲೆ ಅವನು ಕೈಸರಿಯವರೆಗೂ ಅವನು ಹೋದ. ಅವನಲ್ಲಿ ಈಗ ಸುವಾರ್ತಿಕನಾಗಿ ಸುವಾರ್ಥ ಸಾರುತ್ತಾ ಅವನಿದ್ದಾನೆ. 4 ಮಂದಿ ಮಕ್ಕಳು ಪ್ರವಾದನೆ ಮಾಡುವವರು.
ಅನೇಕ ಕಾಲಗಳ ನಂತರ ಸೌಲನು ಬರುತ್ತಾನೆ ಆ ದಾರಿಯಾಗಿ ಯೆರೂಸಲೇಮಕ್ಕೆ ಹೋಗುವಾಗ ಬರುತ್ತಾನೆ. ಆವಾಗ ಆ ಮನೆಯಲ್ಲಿ ಉಳ್ಕೊಂಡು ಅವರಿಂದ ಆಲೋಚನೆಗಳು ಕೇಳಿ ಅವನು ಮುಂದುವರಿದನು. ದೇವರು ನಮ್ಮನ್ನು ಸಹಾಯ ಮಾಡಲಿ. ನಮ್ಮ ಜೀವನದಲ್ಲಿ ಕರ್ತನಿಗೆ ಒಂದು ಉದ್ದೇಶವಿದೆ. ಆ ಉದ್ದೇಶಕ್ಕನುಸಾರವಾಗಿ ನಾವು ಮುಂದುವರಿಯಬೇಕು. ಕೆಲವು ಸಂಗತಿಗಳು ನಮಗೊಂದು ವೇಳೆ ಇರುವುದಿಲ್ಲ. ಕೆಲವರಿಗೆ ಒಳ್ಳೆ ಕೆಲಸ ಇರುವುದಿಲ್ಲ, ದುಃಖ ಪಡಬೇಡಿ. ಕೆಲವರಿಗೆ ಒಳ್ಳೆ ಮನೆಗಳಿಲ್ಲ, ದುಃಖಿಸಬಾರದು. ಕೆಲವರಿಗೆ ಅನೇಕ ವಿಧ ಆಶೀರ್ವಾದಗಳಿಲ್ಲ, ದುಃಖಿಸಬೇಡಿರಿ. ಆ ಸ್ಥಿತಿಯಲ್ಲಿ ದೇವರಿಗೆ ನಿನ್ನನ್ನು ಕುರಿತು ಒಂದು ಉದ್ದೇಶ ಇದೆ. ಆ ಉದ್ದೇಶ ಏನೆಂಬುದನ್ನು ತಿಳ್ಕೊಂಡು ಮುಂದುವರಿದರೆ ಖಂಡಿತವಾಗಿ ನಿಮಗೆ ಗೊತ್ತು, ಕೇರಳದಲ್ಲಿ ಆರ್ ಕೃಷ್ಣನ್ ಕುಟ್ಟಿ ಎಂಬ ಪ್ರಸಂಗ ಇರುತ್ತೆ. ಯೂಟ್ಯೂಬಲ್ಲೆಲ್ಲ ಪ್ರಸಂಗ ಕಾಣುತ್ತೆ. 2 ಗಂಟೆ ಬೇಕು ಅವರಿಗೆ ಒಂದು ಪ್ರಸಂಗಕ್ಕೆ. ಅವರು ರಕ್ಷಣೆ ಹೊಂದಿದಾಗ ಮನೆಯಿಂದ ಹೊರಗಡೆ ಹಾಕಿದ್ರು. ಅವ್ರು ಏನ್ ಮಾಡಿದ್ರೆ, ಏನ್ ಮಾಡಬೇಕಂತ ಗೊತ್ತಿಲ್ಲ, ಏನೂ ಇಲ್ಲ. ಸ್ವಲ್ಪ ಚಿಲ್ಲರ ದುಡ್ಡು ಇತ್ತು. ಅವರೊಂದು ಬಸ್ಸಿಗೆ ಹತ್ತಿ ಆ ಬಸ್ಸಿನ ಲಾಸ್ಟ್ ಸ್ಟಾಪಲ್ಲಿ ಇಳಿದ. ಯಾರಲ್ಲಿ ಇಳಿಕೆ ಇಲ್ಲ. ಲಾಸ್ಟ್ ಸ್ಟಾಪಲ್ಲಿ ಇಳಿದು ಅಲ್ಲಿ ಒಂದು ಅಂಗಡಿ ನೋಡಿದ. ಆ ಅಂಗಡಿಯಲ್ಲಿ ಕುಳಿತು ಸಂಜೆ ಹೊತ್ತಿನಲ್ಲಿ ಅಲ್ಲಿ ಪ್ರಸಂಗ ಸ್ಟಾರ್ಟ್ ಮಾಡಿದ. ಸುವಾರ್ತೆ ಪ್ರಸಂಗ. ಹೇಗಿರುವ ಒಂದು ಪ್ರಸಂಗವನ್ನು ಕೇಳಿದ. ಎಲ್ಲರೂ ಹೋದರು. ಆಮೇಲೆ ಮಲಗಕ್ಕೆ ಜಾಗ ಇಲ್ಲ. ಆ ಅಂಗಡಿಯ ಆ ಮುಂದುಗಡೆ ಅವನಲ್ಲಿ ಮಲಗಿ, ಅಂಗಡಿಯ ಮುಂದುಗಡೆ ಅನೇಕ ದಿವಸಗಳು. ಆಮೇಲೆ ಪ್ರಸಂಗ ಕಂಟಿನ್ಯೂ ಮಾಡ್ತಾ ಇತ್ತು. ಆಮೇಲೆ CSI ಒಬ್ಬ ಪ್ರೀಸ್ಟ್ ಇದು ನೋಡಿ, ಚೆನ್ನಾಗಿ ಪ್ರಸಂಗ ಮಾಡ್ತಾ ಇದೆಯಲ್ಲ, ಸಭೆಗೆ ಕರೆಸಿ, ತಿಂಗಳು ಎಷ್ಟು ಬೇಕು ನಿಮಗೆ ಸ್ಯಾಲರಿ? ನಮ್ಗೆ ಯಾರಿಗೂ ಸ್ಯಾಲರಿ ಅಗತ್ಯವಿಲ್ಲ, ನಾವು ಸ್ಯಾಲರಿಲಿ ಕೆಲಸ ಮಾಡುವರಲ್ಲ. ಅಲ್ಲಿ ಸ್ಟಾರ್ಟ್ ಆಯ್ತು ಇಲ್ಲಿ ಮೀಟಿಂಗ್ಸ್. ಮೇಲೆ ಕೇರಳದಲ್ಲಿ ಸುವಾರ್ತಾ ಪ್ರಸಂಗದಲ್ಲಿ ಅವರನ್ನು ಗೆಲ್ಲುವ ಬೇರೆ ಯಾರೂ ಇರಲಿಲ್ಲ. ಅನೇಕ ಪ್ರಸಂಗಗಳಿವೆ. ಒಂದು ಪ್ರಸಂಗ ಭಾಷಾ ಜ್ಞಾನ ಎಲ್ಲ ಕರ್ತನೆ ಕೊಟ್ಟದ್ದು. ಒಮ್ಮೆ ಹೇಳಿದ, ಎಷ್ಟು ಕ್ಲಾಸ್ವರೆಗೂ ಸ್ಟಡಿ ಮಾಡಿದ್ದೀರಾ? ಇಲ್ಲ ಬ್ರದರ್, 8ನೇ ಕ್ಲಾಸಲ್ಲಿ ಒಂದು ಸ್ಟ್ರೈಕ್ ಮಾಡಿದೆ ಒಬ್ಬ ರಾಷ್ಟ್ರೀಯ ಮುಖಂಡರಿಗೆ ಎದುರಾಗಿ. ಅವತ್ತು ಕ್ಲಾಸಿಂದ ಹೊರಗಡೆ ಹಾಕಿದೆ. ಆಮೇಲೆ ಸ್ಕೂಲ್ ಹೋಗಿಲ್ಲ. ಅವ್ರು ಹೇಳಿದ, 6,000 ಪುಸ್ತಕಗಳು ನಾನು ಓದಿದೆ. 1,000 ನನಗದು ಊಹಿಸಲಿಕ್ಕೆ ಆಗುತ್ತಾ ಇಲ್ಲ. ನಾನು ಕಷ್ಟಪಟ್ಟು ತಿಂಗಳಲ್ಲಿ ಒಂದು ಪುಸ್ತಕ ಫಿನಿಶ್ ಮಾಡೋಕ್ಕೆ ನೋಡ್ತಾ ಇದೆ, ಅದು ಆಗುತ್ತಾ ಇಲ್ಲ. 6,000 ಪುಸ್ತಕ ಓದಿದೆ. ಭಾಷಾ ಜ್ಞಾನ. ಅವರು ಬಾಯಿ ತೆರೆಯುವಾಗ, ನಾನು ಒಂದು ದಿನ ಈ ಬೈಬಲ್ ಕಾಲೇಜಲ್ಲಿ ಸ್ಟಡಿ ಮಾಡುವಾಗ ಕುಂಬನಾಡು ತಿರುವಲ್ಲ ಟ್ರೈನ್ ಇಳಿದು ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೆ. ಹೋಗುವ ರೋಡಲ್ಲಿ ಒಬ್ಬ ಸನ್ಯಾಸಿ ಪ್ರಸಂಗ ಮಾಡುತ್ತಾ ಇದೆ. ಆ ಥರ ನನಗೆ ಗೊತ್ತಾಯಿತು. ಸನ್ಯಾಸಿ ಅಂದ್ರೆ ಅವ್ರು ಹೇಳ್ತಾ ಇದೆ, ಇದು ಭಗವದ್ಗೀತೆಯಿಂದ ಪ್ರಸಂಗ ಮಾಡುತ್ತಾ ಇದೆ. ಯುದ್ಧ ನಡೆಯುತ್ತಾ ಇದೆ, ಪಾಂಡವ ಕೌರವ ಯುದ್ಧ. ಆ ಯುದ್ಧದಲ್ಲಿ ಅರ್ಜುನನ್ ಯುದ್ಧ ಮಾಡಕ್ಕೆ ನಿಲ್ಲುತ್ತಾ ಇದೆ. ಆ ಸಮಯದಲ್ಲಿ ಶ್ರೀಕೃಷ್ಣ ಅವನಿಗೆ ಬೋಧನೆ ಕೊಡ್ತಾ ಇದೆ. ಅರ್ಜುನ, ಈ ಅಧ್ಯಾಯ 1 ಇದು ಈ ರೀತಿಯಾಗಿರುವುದರಿಂದ, ಅಧ್ಯಾಯ 2 ಈ ರೀತಿಯಾಗಿರುವುದರಿಂದ ನೀವು ಮಲಯಾಳದಲ್ಲಿ ಹೇಳುವಾಗ, ಅರ್ಜುನ ಎಡುಕುವಿಲ್ಲಿ ತೊಡುಕು ಅಂಬ್ ಅರಿಯು ಉತ್ತರ ಚೊರಿಯು ಚೋರ, ಒಂದೇ ರೀತಿಯಲ್ಲಿ ವಾಚಗಳು. ನಾನು ಎಲ್ಲ ಮರೆತುಬಿಟ್ಟು ಅಲ್ಲೇ ನಿಂತು ಪ್ರಸಂಗ. ಬೈಬಲ್ ಸ್ಕೂಲ್ 7 ಗಂಟೆಗೆ ಮುಂಚೆ ಅಲ್ಲಿ ತಲುಪಬೇಕು. ರಾತ್ರಿ ಆಯ್ತು. ಪ್ರಸಂಗ ಮುಗಿಯುವವರೆಗೂ ನಾನು ಅಲ್ಲೇ ನಿಂತು. ಮೇಲೆ ಸ್ವಲ್ಪ ಆದಾಗ ಈ ಚೇಂಜ್ ಆಯಿತು ಸಬ್ಜೆಕ್ಟ್. ಆದ್ರೆ ನಾನು ನಂಬುವ ಯೇಸು ಕರ್ತನು ಹೇಳ್ತಾನೆ, ನಿನ್ನ ವೈರಿಗೆ ಹಸಿದರೆ ಅವನಿಗೆ ಊಟಕ್ಕೆ ಕೊಡು, ನಿನ್ನ ವೈರಿಗಳನ್ನು ಪ್ರೀತಿಸು. ಇದಾಗಿ ಯೇಸು ಕರ್ತನಿಗೆ ಬಂದ ಮೆಸೇಜ್. ಮೇಲೆ ದೇವರೇ, ಬೇಕಾದಷ್ಟು ಜನರು ರೋಡ್ ಬ್ಲಾಕ್ ಆಗುವ ರೀತಿಯಲ್ಲಿ ಆಯ್ತು. ಆರ್ ಕೃಷ್ಣಗುಟ್ಟಿ ಎಂಬುದು ನಿಮ್ಗೆ ಗೊತ್ತಿರುವುದು. ಕೆಲವರಿಗೆ ಮನೆಯಿಂದ ಹೊರಗಡೆ ಹಾಕಲ್ಪಟ್ಟವು ಅವರು ಉಪಯೋಗಿಸಿ ಹೇಳುವಂಥದ್ದು, ನೀನೊಂದು ವೇಳೆ ಎಲ್ಲರಿಂದ ನಿರಾಕೃತನಾಗಿ ಬಹಿಷ್ಕೃತನಾಗಿಲ್ಲ ಇರಬಹುದು. ಬೇಡ, ಕರ್ತನಿಗೊಂದು ಉದ್ದೇಶವಿದೆ. ಹೀಗಾಗಿ ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ತಪ್ಪುಗಳು ಬಂದಿರಬಹುದು, ಅರಿಕೆ ಮಾಡಿ ಶುದ್ಧೀಕರಣವನ್ನು ಹೊಂದು. ಹೀಗೆ ಜನರು ಬೇಕು, ನಿನ್ನನ್ನು ಬೇಕು ತನ್ನ ಸೇವೆಗಾಗಿ. ಕರ್ತನ ಉದ್ದೇಶದಿಂದ ಈ ಪರಿಸ್ಥಿತಿಯಲ್ಲಿ, ಈ ಸನ್ನಿವೇಶದಲ್ಲಿ ನೀ ಬಂದಿದ್ದೀರಿ.
ಇದರಿಂದ ನಿರಾಶೆಗೊಳಗಾಗದೆ ಕರ್ತನ ಚಿತ್ತಕ್ಕಾಗಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ಎಂದು ಉಪಯೋಗಿಸಲ್ಪಡಲಿಕ್ಕೆ ಕರ್ತನು ನಿನ್ನನ್ನು ಸಹಾಯಿಸಿ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ನೆಕ್ಸ್ಟ್ ಭಾಗದಲ್ಲಿ ನಮ್ಮ ಎರಡನ ವಿಷಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಯೇಸು ಕರ್ತನ ಪರಿಶುದ್ಧ ನಾಮಕ್ಕೆ ಮಾತ್ರ ಯಾವಾಗಲೂ ಮಹಿಮೆಯುಂಟಾಗಲಿ. ಆಮೆನ್.